ರಾಮನ್ ನೋಡಕ್ ಅಯೋಧ್ಯೆಗೆ ಯಾಕೆ ಹೋಗ್ಬೇಕು, ಇಲ್ಲೇ ಇಲ್ಲ ಅಂತ ಕೇಳ್ತಾರೆ. ಹೈಕಮಾಂಡ್ ಭೇಟಿ ಮಾಡಕ್ ಡಿಲ್ಲಿಗೆ ಯಾಕೆ ಹೋಗ್ಬೇಕು, ಅವ್ರನ್ನೇ ಯಾಕೆ ಇಲ್ಲಿ ಕರ್ಸಕ್ಕಾಗಲ್ಲ? ಅವಾಗ ನಿಮಗೆ ಹೇಗೆ ಹೈಕಮಾಂಡ್ ಗರ್ಭಗುಡಿಯೋ ಎಲ್ಲ ಪಕ್ಷಗಳಿಗೆ, ಹಾಗೆ ಈ ತರದ ವಿಚಾರಗಳಲ್ಲೂ ಮೂಲ ಸ್ಥಾನಗಳು ಅಂತ ಇರುತ್ತೆ. ಎಲ್ಲ ಜಾತಿಗಳಲ್ಲೂ ತಿಮ್ಮಪ್ಪನನ್ನು ನೋಡಲು ತಿರುಪತಿಗೆ ಏಕೆ ಹೋಗಬೇಕು, ಪಂಡರಾಪುರಕ್ಕೆ ಏಕೆ ಹೋಗಬೇಕು? ಅಲ್ಲಾಹು ಎಲ್ಲ ಕಡೆಯಲ್ಲೂ ಇರಬಹುದಾದಂತಹ ಶಕ್ತಿ ಮತ್ತು ದೇವ ಆದ ನಂತರ ಮೆಕ್ಕಾಗೆ ಯಾಕೆ ಹೋಗಬೇಕು? ಮಸೀದಿಯಲ್ಲೇ ಮಾಡಿದ್ರೆ ಸಾಕಲ್ಲ ಅಲ್ವಾ? ಅಥವಾ ಜೀಸಸ್ ನ ನೋಡೋದಕ್ಕೆ ಅಲ್ಲಿಗೆ ಯಾಕೆ ಹೋಗಬೇಕು? ಜೆರುಸಲೇಮ್ ಹತ್ರದಿದ್ದಕ್ಕೆ ಎಲ್ಲ ಕಡೆನೂ ಒಂದೇ. ಹಾಗೆ ರಾಮನನ್ನು ನೋಡಲು ಅಯೋಧ್ಯೆಗೆ ಏಕೆ ಹೋಗಬೇಕು ಎಂಬುದು ಅಯೋಧ್ಯೆಯಲ್ಲಿರುವ ಶಕ್ತಿ ಮತ್ತು ನಮ್ಮ ನಂಬಿಕೆಗಳ ಆಳ. ಅದಕ್ಕೆ ಹೋಗೋ ಅಲ್ವಾ? ಇದ್ರ ಹೇಳಿ ನೋಡೋಣ. ನಾಳೆ ಸಿದ್ದರಾಮಯ್ಯನವ್ರು ಹೇಳಿ, ಯಾತಕ್ಕೆ ಎಲ್ಲರೂ ಮುಸ್ಲಿಮರು ಮೆಕ್ಕಾಗೆ ಯಾಕೆ ಹೋಗ್ಬೇಕು, ಇಲ್ಲೇ ಇಲ್ವಾ ಮಸೀದಿ, ನಿಮ್ಗೆ ಮಾಡ್ಕೊಂಡಿರಕ್ ಆಗಲ್ವಾ ಅಂತ ಹೇಳಿ ನೋಡೋಣ. ಹಂಗಾರೆ ಹಂಗಾಗಲ್ಲ. ಡೋಂಟ್ ಟ್ರೆಸ್ಪಾಸ್ ಇನ್ ಟು ಏರಿಯಾಸ್ ವೇರ್ ವಿ ಬಿಲೀವ್. ನಿಮ್ಗಳಿಗೆ ಆ ಬಿಸ್ನೆಸ್ ಇಲ್ಲ. ನೀವು ರಾಜಕೀಯವಾಗಿ ಒಬ್ಬರನ್ನೊಬ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ನನ್ನ ನಂಬಿಕೆಯನ್ನು ಅಳ್ಳಾಡಿಸುವಂತೆ ಹೇಳುವ ಹಕ್ಕು ನಿಮಗಿರಲ್ಲ. ಡಿ ಕೆ ಶಿವಕುಮಾರ್ ಅವರು ಅಜಯ್ನ ಹತ್ರನೇ ಯಾಕೆ ಹೆಚ್ಚಿಗೆ ನಂಬ್ಕೊಂಡು ಹೋಗ್ಬೇಕು? ಯಾಕೆ ಹೋಗ್ಬೇಕು? ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ಲಿ ನೋಡೋಣ.